ಭವಿಷ್ಯ ವಾಣಿಜ್ಯ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ನಿಮ್ ನೀಲಾ ಮೇಡಮ್ ಬಂದಾಯ್ತು. ಇವತ್ತು ಸಮಯ ಶುರುವಾಯ್ತು. ಈಗ ಹೆಚ್ಚು ಸಮಯ ವೇಸ್ಟ್ ಮಾಡದೆ ನಮ್ಮ ಟಾಪಿಕ್ ಹೋಗೋಣ. ಇವತ್ತು ತಗೊಂಡಿರುವಂತ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಅಕೌಂಟ್ ರಿಲೇಟೆಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ಸ್ ಮಾಡುವಂತ ಒಂದು ಪ್ರಾಬ್ಲಮ್ ಅನ್ನ ತಗೊಂಡು ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂದ್ರೆ ಏನು ಅಂತ ಹೇಳಿ, ಪಾರ್ಟ್ನರ್ಶಿಪ್ ಅಲ್ಲಿ ಯೂಸ್ವಲಿ ಏನಾಗುತ್ತೆ ಅಂದ್ರೆ ಪಾರ್ಟ್ನರ್ಸ್ ಅವ್ರಿಗೆ ನೆಸೆಸಿಟಿ ಇದ್ದಾಗ ಬಿಸ್ನೆಸ್ ಇಂದ ದುಡ್ಡನ್ನ ಅವ್ರು ಏನ್ ಮಾಡ್ಕೋಬಹುದು ಅಂದ್ರೆ ಅವರ ಸ್ವಂತ ಖರ್ಚಿಗೋಸ್ಕರ ಬಳಸ್ಕೊಂಡ್ರು ಬಿಸ್ನೆಸ್ ಇನ್ ಅಮೌಂಟ್ ಅನ್ನ ಅಂದ್ರೆ ಅದಕ್ಕೆ ನಾವು ಡ್ರಾಯಿಂಗ್ ಅಂತ ಕರಿತೀವಿ. ಡ್ರಾಯಿಂಗ್ ಇಸ್ ನಥಿಂಗ್ ಬಟ್ ಅನ್ ಅಮೌಂಟ್ ವಿಡ್ರಾನ್ ಫಾರ್ ದ ಪರ್ಸನಲ್ ಯೂಸ್ ಅಂತ ಹೇಳಿ. ಬಟ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ದೇ ಹ್ಯಾವ್ ಟು ಪೇ ದ ಇಂಟ್ರೆಸ್ಟ್ ಆನ್ ದೇರ್ ಡ್ರಾಯಿಂಗ್ಸ್ ಅಂತ ಹೇಳಿ. ಅಂದ್ರೆ ಅವ್ರು ಡ್ರಾ ಮಾಡ್ಕೊಂಡಿರುವಂತ ಅಮೌಂಟ್ ಗೆ ಅವ್ರ ಫಾರ್ಮಿಂಗ್ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ಬೇಕಾಗತ್ತ ಅಂತ ಹೇಳಿ. ಆ ಇಂಟ್ರೆಸ್ಟ್ ರೇಟ್ ಎಷ್ಟು ಅಂತ ಹೇಳಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರ. ಅದ್ರ ಬೇಸ್ ಆಗಿ ನಾವು ಫಾರ್ಮುಲಾ ಯೂಸ್ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಫೈಂಡ್ ಔಟ್ ಮಾಡೋದಿರುತ್ತೆ. ಅದರಲ್ಲಿ ಯೂಸ್ವಲ್ ಆಗಿ ಎರಡು ಮೆಥಡ್ಸ್ ಅವ ಮೇನ್ ಆಗಿ ನಿಮ್ ಸಿಲೆಬಸ್ ಇರ್ತಕ್ಕಂಥವು. ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಹೇಳಿ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಾಗ ಅದ್ರ ಬಗ್ಗೆ ಹೇಳೀನಿ. ಇವತ್ತಿನ ತಗೊಂಡಿರೋದು ಏನು ಅಂದ್ರೆ ಶಾರ್ಟ್ ಕಟ್ ಮೆಥಡ್ ಅಂತ ಹೇಳಿ. ಅಂದ್ರೆ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ನಾವು ಯಾವ ರೀತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ. ಈಗ ಯೂಸ್ವಲ್ ಆಗಿ ಪಾರ್ಟ್ನರ್ಸ್ ಯಾವ್ಯಾವ ಡ್ರಾ ಮಾಡ್ಕೋತಾರ ಅಂತಂದ್ರ ಒಂದು ಮಂತ್ ಸ್ಟಾರ್ಟಿಂಗ್ ಡೇಟ್ ಡ್ರಾ ಮಾಡ್ಕೋತಾರ. ಅಂದ್ರೆ ಅಟ್ ದ ಬಿಗಿನಿಂಗ್ ಆಫ್ ದ ಮಂತ್ ಅಂತ ಕರಿತೀವಿ, ಅಥವಾ ಫಸ್ಟ್ ಡೇಟ್ ಆಫ್ ದ ಮಂತ್ ಅಂತ ಹೇಳಿ. ಅಥವಾ ಮತ್ತೆ ಯಾವಾಗ ಡ್ರಾ ಮಾಡ್ಕೋಬಹುದು ಅಂತಂದ್ರೆ ಮಿಡಲ್ ಆಫ್ ದ ಮಂತ್ ಅಂತ ಹೇಳಿ. ಅಂದ್ರೆ ತಿಂಗಳಿನ 15ನೇ ತಾರೀಕಿಗೆ ಡ್ರಾ ಮಾಡ್ಕೊಳ್ತಾರೆ. ಅದನ್ನ ಬಿಟ್ರು ಅಂತಂದ್ರೆ ಅಟ್ ದ ಎಂಡ್ ಆಫ್ ದ ಮಂತ್ ಅಂತ ಅಂದ್ರೆ ತಿಂಗಳ ಕೊನೆ ಡೇಟ್ ಏನ್ ಮಾಡ್ಕೋತಾರ ಡ್ರಾ ಮಾಡ್ಕೋತಾರ. ಓಪನಿಂಗ್ ಡೇಟಿಗೆ ಡ್ರಾ ಮಾಡಿದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ಮಿಡಲ್ ಆಫ್ ದ ಮಂತ್ ಡ್ರಾ ಮಾಡಿದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ಎಂಡ್ ಆಫ್ ದ ಮಂತ್ ಅವ್ರು ಡ್ರಾ ಮಾಡ್ಕೊಂಡ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೆ ನಾವು ಯಾವ ಫಾರ್ಮುಲಾ ಬಳಸಬೇಕು, ವಿತ್ ಯಾವ ರೀತಿ ಅದನ್ನ ಮೂವ್ ಮಾಡಬೇಕು, ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಒಳಗೆ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಮೊದಲು ಈ ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಾವು ಬಳಸ್ತಕ್ಕಂಥ ಫಾರ್ಮುಲಾ ಯಾವುದು ಅಂತಂದ್ರೆ ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಅವರೇಜ್ ಪೀರಿಯಡ್ ಇಂಟು 1/12 ಅಂತ ಹೇಳಿ. ಈ ಫಾರ್ಮುಲಾವನ್ನ ಬಳಸಿ ನಾವೇನ್ ಮಾಡ್ತೀವಿ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಟೋಟಲ್ ಡ್ರಾಯಿಂಗ್ ಅಂತಂದ್ರೆ ಆ ಒಂದು ಅವಧಿ ಒಳಗೆ ಅವರೆಷ್ಟು ಟೋಟಲ್ ಡ್ರಾಯಿಂಗ್ ಮಾಡ್ಯಾರ ಅನ್ನೋದನ್ನ ನಾವು ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್. ಅದು ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾರ. ಇನ್ನು 1/12 ಅಂತೂ ಕಾಮನ್ ಆಗಿರ್ತದೆ. ಅಂದ್ರೆ 12 ಮಂತ್ಸ್ ಒಳಗೆ 1 ಮಂತ್ ಇಂಟ್ರೆಸ್ಟ್ ಎಷ್ಟು ಅನ್ನೋದಕ್ಕೆ ನಾವು 1/12 ಅಂತ ಎಂಟ್ರಿ ಮಾಡ್ತೀವಿ. ಇನ್ನು ಎವರೇಜ್ ಪೀರಿಯಡ್ ಏನಿದೆ ಅಲ್ಲ, ಇದನ್ನ ನಾವ್ ಏನ್ ಮಾಡ್ಕೋಬೇಕಂದ್ರ ಮೊದಲು ಹೆಂಗ್ ಫೈಂಡ್ ಔಟ್ ಮಾಡ್ಕೋಬೇಕು, ಅದನ್ನ ಯಾವ ತರ ತಗೋಬೇಕು ಅನ್ನೋದನ್ನ ಇಲ್ಲಿ ನಾನು ಬರ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ತಗೋಬೇಕು ಅನ್ನೋದನ್ನ. ಮೊದಲನೇದೇನಂದ್ರೆ ಕ್ಯಾಶ್ ವಿಡ್ರಾನ್ ಅಟ್ ದ ಬಿಗಿನಿಂಗ್ ಆಫ್ ದ ಮಂತ್ ಅಂತ ಹೇಳಿ. ಇನ್ ಕೇಸ್ ಪಾರ್ಟ್ನರು ಅವ್ರ ಅಮೌಂಟ್ ಅನ್ನ ಓಪನಿಂಗ್ ಡೇಟಿಗೆ ಡ್ರಾ ಮಾಡ್ಕೊಂಡ್ರ ಅಥವಾ ಪ್ರತಿ ತಿಂಗಳು 1ನೇ ತಾರೀಕಿಗೆ ಡ್ರಾ ಮಾಡ್ಕೊಂಡ್ರ ಎವರೇಜ್ ಪೀರಿಯಡ್ ಏನ್ ಬರುತ್ತೆ ಅಂದ್ರ 13/2 ಅಥವಾ 6.5 ಅಂತ ಬರ್ತದೆ. ಹೆಂಗ್ ಇದನ್ನ ಯಾವ ರೀತಿ ತಗೋತಾರ ಅಂತಂದ್ರ ಈ 12 ಅನ್ನೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಅಂಡ್ 1 is the minimum month in a year ಅಂತ. 12 plus 1 13 will come. 13 divided by 2 will get 6.5. we can take either 13/2 or 6.5. ಎರಡರಲ್ಲಿ ಯಾವ್ದಾದ್ರು ನೀವು ತಗೋಬಹುದು ಅಂತ ಹೇಳಿ. ಇನ್ ಕೇಸ್ ಪಾರ್ಟ್ನರ್ ವಿಡ್ರಾನ್ ಅಟ್ ದ ಮಿಡಲ್ ಆಫ್ ದ ಮಂತ್ ಅಂತ ಹೇಳಿ. ಪಾರ್ಟ್ನರ್ ಏನಾದ್ರೂ ತಿಂಗಳ 15ನೇ ತಾರೀಕಿಗೆ ದುಡ್ಡನ್ನ ಬಿಸ್ನೆಸ್ ಇಂದ ಡ್ರಾ ಮಾಡ್ಕೊಂಡಿದ್ದ ಅಂದ್ರ ಎವರೇಜ್ ಪೀರಿಯಡ್ ನಾವ್ ಏನ್ ಮಾಡ್ಕೋತೇವೆ ಅಂತಂದ್ರೆ 12/2 ತಗೋಬಹುದು. ಐದರ್ we can take 6 also. So 12/2 and 6 both are the same. Here 12 how will become? Maximum number of period will be 12 and minimum number of period will be month will be 0 ಅಂತ. ಅಂದ್ರೆ ಮ್ಯಾಕ್ಸಿಮಮ್ 1 ಇಯರ್ ಒಳಗ ಅವ್ರ ಮಿಡಲ್ ಆಫ್ ದ ಮಂತ್ ಡ್ರಾ ಮಾಡ್ತಾ ಇರೋದ್ರಿಂದ 12 ಮಂತ್ಸ್ ಬರ್ತದೆ. ಮಿನಿಮಮ್ 0 ಇರೋದ್ರಿಂದ 12/2 ಅಂದ್ರೆ we can take it as 0 also. Sorry, we can take it as 6 also. 6 ಕೂಡ ತಗೋಬಹುದು, 12/2 ತಗೋಬಹುದು ಅಂತ. ಇನ್ನ ಪಾರ್ಟ್ನರ್ ವಿಡ್ರಾ ದ ಅಮೌಂಟ್ ಅಟ್ ದ ಎಂಡ್ ಆಫ್ ದ ಮಂತ್ ಅಂತ ಹೇಳಿ. ಅಂದ್ರೆ ತಿಂಗಳ ಕೊನೆ ಡೇಟಿಗೆ ಪಾರ್ಟ್ನರ್ ವಿಡ್ರಾ ಮಾಡ್ಕೊಂಡ ಅಂದ್ರೆ ನಾವು ಎವರೇಜ್ ಪೀರಿಯಡ್ ಹೆಂಗ್ ತಗೋಬೇಕು ಅಂತಂದ್ರೆ 11/2 or 5.5 ಅಂತ ಹೇಳಿ. ಬೋತ್ ಆರ್ ದ ಸೇಮ್. ಸೊ 11 is the maximum number of months, 0 is the minimum number of months. 11 plus 0 will be 11. 11/2 or 5.5 ಅಂತ ಹೇಳಿ. ಈ ರೀತಿ ನಾವು ಎವರೇಜ್ ಪೀರಿಯಡ್ ಅನ್ನ ಏನ್ ಮಾಡ್ಬೇಕಂತಂದ್ರ ಬಿಗಿನಿಂಗ್ ಡೇಟಿಗೆ ಡ್ರಾ ಮಾಡ್ಕೊಂಡ್ರ 13/2 ತಗೋಬೇಕು. ಮಿಡಲ್ ಆಫ್ ದ ಮಂತ್ ಡ್ರಾ ಮಾಡ್ಕೊಂಡ್ರೆ ಎವರೇಜ್ ಪೀರಿಯಡ್ 12/2 or 6 ತಗೋಬಹುದು. ಅಟ್ ದ ಎಂಡ್ ಆಫ್ ದ ಮಂತ್ ದುಡ್ಡನ್ನ ಡ್ರಾ ಮಾಡ್ಕೊಂಡ್ರು ಅಂತಂದ್ರ ಅಲ್ಲಿ 11/2 ಅಥವಾ 5.5 ತಗೋಬಹುದು. ಎರಡರೊಳಗೆ ಯಾವ್ದಾದ್ರು ಆಲ್ಟರ್ನೇಟಿವ್ಲಿ ನಾವು ತಗೋಬಹುದು. ಇನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಿದೆ ಅನ್ನೋದನ್ನ ಸೊ ಐ ವಿಲ್ ಗೋ ಥ್ರೂ ಒಂದು ಪ್ರಾಬ್ಲಮ್ ಮುಖಾಂತರನೇ ಹೋಗೋಣ. ಸೊ ಹಿಯರ್ ಸಿ ದ ಪ್ರಾಬ್ಲಮ್. ಮಿಸ್ಟರ್ ಪ್ರತೀಕ್ ವಿಡ್ರಾನ್ ₹3,000 every month. Calculate interest on drawings at 10% per annum under shortcut method. If amount is withdrawn at the beginning of the month, at the middle of the month and end of the month ಅಂತ ಹೇಳಿ. ಅಂದ್ರೆ ಇಲ್ಲಿ ಪ್ರತೀಕ್ ಅನ್ನುವಂತ ಒಬ್ಬ ಪಾರ್ಟ್ನರು ಅವನೇನ್ ಮಾಡ್ತಾ ಇದ್ದಾನಂದ್ರ ಪ್ರತಿ ತಿಂಗಳು 3,000 ಅನ್ನ ಡ್ರಾ ಮಾಡ್ಕೋತಾ ಇದ್ದಾನೆ ಬಿಸ್ನೆಸ್ ಇಂದ.
ಆ ಒಂದು ಡ್ರಾಯಿಂಗ್ ಅಮೌಂಟ್ ಮೇಲೆ he has to pay 10% ಇಂಟ್ರೆಸ್ಟ್ ಪರ್ ಆನಮ್. ಒಂದು ವರ್ಷಕ್ಕೆ ಒಂದು 10% ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕು. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಮೂರನ್ನು ಕೇಳಿದಾರ ಅವ್ರು, ಅಂದ್ರೆ ಇನ್ ಕೇಸ್ ಅವ ಬಿಗಿನಿಂಗ್ ಡೇಟಿಗೆ ಡ್ರಾ ಮಾಡ್ಕೊಂಡ್ರ ಎಷ್ಟು ಒಂದು ಇಂಟ್ರೆಸ್ಟ್ ಬರುತ್ತೋ, ಮಿಡಲ್ ಆಫ್ ದ ಮಂತ್ ಡ್ರಾ ಮಾಡಿದ್ರೆ ಎಷ್ಟು ಬರುತ್ತೆ, ಮತ್ತೆ ಎಂಡ್ ಆಫ್ ದ ಮಂತ್ ಡ್ರಾ ಮಾಡಿದ್ರೆ ಎಷ್ಟು ಬರುತ್ತೆ ಅನ್ನೋದು ನಾವು ಸಪರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಈ ಮೆಥಡ್ ಅಲ್ಲಿ ಅಂದ್ರೆ ಹೌ ಮಚ್ ದ ಟೋಟಲ್ ಡ್ರಾಯಿಂಗ್ ವಿಲ್ ಬಿ ಅಂತೇಳಿ, ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಡ್ರಾಯಿಂಗ್ ಆಗುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೂ ನಾವು ಒಂದು ಅಲ್ಟರ್ನೇಟಿವ್ ಫಾರ್ಮುಲಾ ಯೂಸ್ ಮಾಡ್ತೀವಿ, ಡ್ರಾಯಿಂಗ್ಸ್ ಪರ್ ಮಂತ್ ಇಂಟು 12 ಅಂತ ಹೇಳಿ. ಅಂದ್ರೆ ಒಂದು ಮಂತಿಗೆ ಎಷ್ಟು ಡ್ರಾ ಮಾಡ್ತಾ ಇದ್ದಾನೆ ಅವನು, ಪ್ರತೀಕ್ he is drawing 3000 rupees and for 12 months it will become 36000 ಅಂತ ಹೇಳಿ. ಒಂದ್ ತಿಂಗಳಿಗೆ 3000 ಡ್ರಾ ಮಾಡಿದ್ರ 12 ಮಂತಿಗೆ 36000, that is the total drawing ಅಂತ ಹೇಳಿ. ಅಂದ್ರೆ ಟೋಟಲ್ ಡ್ರಾಯಿಂಗ್ 36000 ಅದ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ ನಂತರ we have to go through the formula ಅಂತ ಹೇಳಿ. ಫಾರ್ಮುಲಾ ಏನದ ಅಂತಂದ್ರೆ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಅವರೇಜ್ ಪೀರಿಯಡ್ ಇಂಟು 1/12 ಅಂತದ. ಅದ್ರೊಳಗೆ ನಾವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಮೊದಲೇದೇನದ ಅಟ್ ದ ಬಿಗಿನಿಂಗ್ ಆಫ್ ದ ಮಂತ್ ಡ್ರಾ ಮಾಡ್ಕೊಂಡಾಗ ಟೋಟಲ್ ಡ್ರಾಯಿಂಗ್ 36000 ಅದ. ರೇಟ್ ಆಫ್ ಇಂಟ್ರೆಸ್ಟ್ 10% ಇರೋದ್ರಿಂದ 10/100 ಅಂತ ಬರ್ಕೋಬೇಕು. ಪರ್ಸೆಂಟೇಜ್ ಇಸ್ ದಟ್ ವಿಲ್ ಬಿ ಫಾರ್ 100%. That's why it becomes 10/100 and 13/2 is the average period, that is when it withdrawn at the beginning of the month it becomes 13/2 and 1/12 it will be common interest calculating for 1 month ಅಂತ. ಒಂದು ತಿಂಗಳು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ 1/12 ಅಂತ ಬರ್ಕೋತೀವಿ. ಫೈನಲಿ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ we will get 1950. that is the interest on drawing under the shortcut method when he withdrawn the amount at the beginning of the month. ಇನ್ನು ಸೆಕೆಂಡ್ ಒನ್ ಯಾವುದು ಅಂದ್ರೆ ಸೊ ವೆನ್ ಹಿ ವಿಡ್ರಾನ್ ಮಿಡಲ್ ಆಫ್ ದ ಮಂತ್ ಅಂತ ಹೇಳಿ, ಆ ಪ್ರತಿಗೂ ತಿಂಗಳು ಒಂದು 15ನೇ ತಾರೀಕು ಅಥವಾ ಮಿಡಲ್ ಆಫ್ ದ ಮಂತ್ ಡ್ರಾ ಮಾಡ್ಕೊಂಡು ಎಷ್ಟು ಬರುತ್ತೆ ಇಂಟ್ರೆಸ್ಟ್ ಅಂತ ಹೇಳಿ. ಸೇಮ್ ಟೋಟಲ್ ಡ್ರಾಯಿಂಗ್ ಸೇಮ್ ಇರುತ್ತೋ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸೇಮ್ ಇರುತ್ತೋ, ಎವರೇಜ್ ಪೀರಿಯಡ್ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ 13/2 ತಗೊಂಡಿದ್ವಿ, ನಾವು ಇಲ್ಲಿ 12/2 ತಗೋಬೇಕು. ಯಾವಾಗ ಮಿಡಲ್ ಆಫ್ ದ ಮಂತ್ ಡ್ರಾ ಮಾಡ್ಕೊಂಡಾಗ 1/12 ಆಲ್ಸೋ ಬಿಕಮ್ಸ್ ಕಾಮನ್, ಸೇಮ್ ಇರುತ್ತೆ. ಇದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ we will get 1800 here as the interest on drawing under shortcut method when he withdrawn at the middle of the month. So in the last I will come to the last one, interest on drawings when he withdrawn at the end of the month ಅಂತ. ಅಂದ್ರೆ ಪ್ರತಿಗೂ ಎಂಡ್ ಆಫ್ ದ ಮಂತ್ ತಿಂಗಳ ಕೊನೆಗೆ ಡ್ರಾ ಮಾಡ್ಕೊಂಡಾಗ ಏನ್ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿ. ಸೊ 36000 that is the total drawings and rate of interest 10/100 and average period will be 11/2 when he withdrawn at the end of the month. On the end of the month ಡ್ರಾ ಮಾಡ್ಕೊಂಡಾಗ average period 11/2 ತಗೋಬೇಕು, which as I have already explained earlier, and 1/12 becomes it common thing here. So when we calculated this we will get 1650 ಅಂತ. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ ಅಮೌಂಟ್ 1650 ಸಿಗುತ್ತೆ ಅಂತ. ಈ ತರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅನ್ನ ಶಾರ್ಟ್ಕಟ್ ಮೆಥಡ್ ನಾಗ ಫಾರ್ಮುಲಾನ ಬಳಸಿ ನಾವು ಈಸಿಯಾಗಿ ಏನ್ ಮಾಡಬಹುದು, ಕಡಿಮೆ ಟೈಮ್ ಒಳಗ ವಿತಿನ್ 1-2 minutes we can calculate this easily. ಇಲ್ಲಿ ಈ ಒಂದು ಯಾವ್ಯಾವ್ದು ಅವರೇಜ್ ಪೀರಿಯಡ್ ಏನದ ಅದನ್ನ ನಾವು ನೆನ್ಪಿಟ್ಕೊಂಡ್ವಿ ಮತ್ತೆ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಡೆಫಿನೆಟ್ ಆಗಿ ಇದನ್ನ ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಇದು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಇನ್ನೊಂದ್ಸರಿ ವಿಡಿಯೋ ನೋಡಿ, ಡೆಫಿನೆಟ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಅಂಡ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್. ನಿಮ್ಗೆ ಎಲ್ಲಾ ಸ್ಟೂಡೆಂಟ್ಸ್ಗೆ ಇದನ್ನ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡ್ರಿ, ಅದನ್ನ ನಿಮ್ಗೆ ಅಗತ್ಯ ಇರುವಂತ ಫ್ರೆಂಡ್ಸಿಗೆ ಯಾರು ಇರ್ತಾರೋ ಇದಕ್ಕೆ ರಿಲೇಟೆಡ್ ಇರುವಂತವ್ರಿಗೆಲ್ಲ ಶೇರ್ ಮಾಡ್ರಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.